ಪರೀಕ್ಷೆ ಅಂತ ಅನ್ನೋದು ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ನಾವು ಎದುರಿಸಬೇಕಾಗತ್ತೆ. ಈಗ ಬರೀ ಪೆನ್ ಹಿಡಿದು ಬರೆಯೋದ್ರಲ್ಲಿ ನಾವು ಎಡವ್ಬಿಟ್ರೆ ಮುಂದಿನ ಗತಿ ಏನು ಅಂತಾಳೆ. ದೊಡ್ಡ ಈ ಕಾಲೇಜಸ್ ಏನಿರುತ್ತೆ IIT AFMC ಇವೆಲ್ಲ ಇರುತ್ತೆ, ಅವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡ್ತಾರೆ. ಮಾಡಬೇಕಾದ್ರೆ ಅದಕ್ಕೇನು ಸ್ಪೆಷಲ್ ಕೋಚಿಂಗ್ ಹೋಗಬೇಕು. ದುಡ್ಡಿರೋರು ಮಾತ್ರ ಅದನ್ನು ತುಂಬ ಸ್ಪೆಷಲ್ ಕೋಚಿಂಗ್ ತೊಗೊತಾರೆ. ಈ ಬಡವರೆಲ್ಲ ಅದನ್ನು ತೊಗೊಳಕ್ಕಾಗಲ್ಲ. ರೂರಲ್ ಏರಿಯಾಸಲ್ಲಿ ಇರೋರೆಲ್ಲ ಹಂಗೆ ಉಳಿದ್ಬಿಡ್ತಾರೆ. ಟ್ಯಾಲೆಂಟ್ಸ್ ಎಲ್ಲ ಅಲ್ಲೇ ಇಡನ್ ಆಗ್ಬಿಡುತ್ತೆ. ಪರೀಕ್ಷೆ ಅಂತ ಅನ್ನೋದು ಎಲ್ಲೋ ಒಂದು ರೀತಿಯಲ್ಲಿ ಅಸಮಾನತೆಯನ್ನು ಹುಟ್ಟು ಹಾಕುತ್ತೆ. ಆ ಅಸಮಾನತೆ ಬಹಳಷ್ಟು ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಪರೀಕ್ಷೆ ಬೇಡ ಅಂತಾರೆ. ಈಗ ಪರೀಕ್ಷೆ ಬೇಡ ಅಂದರೆ ಓದೋಕ್ಕೇನು ಬರಬೇಕು. ಈಗ ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಅವ್ರ ಅಪ್ಪ ಅಮ್ಮ ಕೇಳ್ಬಿಟ್ಟು ಅಪ್ಪ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಮೊದಲೇ ಡಿಸೈಡ್ ಮಾಡಿ ಅದು ಬರೋಕ್ಕಂತ ಮುಂಚೆ ಡಿಸೈಡ್ ಮಾಡಿ ಹೋದರೆ ಅವ್ರ ಗೋಲ್ ಅವ್ರು ರೀಚ್ ಆಗ್ಬಿಡ್ತಾರೆ. ಅಂದರೆ ಬೇರೆ ಕಡೆ ಇದ್ರೆ ಅಂದರೆ ಅಷ್ಟು ಸುಲಭವಾಗಿ ಅಪ್ಪ ಅಮ್ಮ ಓದಲ್ಲ ಅಂತಂದರೆ ಒಪ್ಬಿಡ್ತಾರೆ. ಅಂದರೆ ಅವ್ರಿಗೆ ಇಷ್ಟ ಅಂದರೆ ಸುಮ್ಮನೆ ಇಷ್ಟ ಎಲ್ಲ ಬಂದು ಕಷ್ಟಪಡೋಕ್ಕಂತ ಮುಂಚೆ ಪರೀಕ್ಷೆ ಬೇಡ ಅದು ಬೇಡ ಇದು ಬೇಕು ಅಂತ ಸುಮ್ಮನೆ ಬಿಡ್ದು ಫಸ್ಟ್ ಡಿಸೈಡ್ ಮಾಡ್ಕೊಂಡು ನಾನು ಈ ಕಡೆ ಇಂಟ್ರೆಸ್ಟ್ ಐತಪ್ಪ, ನಾನು ಇದರಲ್ಲಿ ದೊಡ್ಡ ತೋರಿಸ್ತೀನಿ, ನನಗೆ ಈ ದಾರಿ ಒಳಗೆ ಬಿಡು ನನಗೆ ಅಂತ ಕೇಳಿದ್ರೆ ಅವ್ರು ಕೊಟ್ಟರೆ ಅವ್ರು ಇದರಲ್ಲಿ ಹೋಗಲಿ. ಪುಸ್ತಕದ ಬದನೆಕಾಯಿಗಿಂತ ನಮ್ಮ ಜ್ಞಾನ ಏನಿದೆ ಅದಿದ್ದರೆ ಚೆನ್ನಾಗಿರುತ್ತೆ. ಪ್ಲಸ್ ನಾವು ನೋಡಿದ್ದೀವಿ ಇವಾಗ ಎಷ್ಟೊಂದು ಜನ ಶ್ರೀಮಂತ ವ್ಯಕ್ತಿಗಳು ಆಗಿರ್ಬೋದು, ಅವರೆಲ್ಲ ಪರೀಕ್ಷೆ ಬರದೇ ಶ್ರೀಮಂತ ಆಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಇವಾಗ ಅಂಬಾನಿ ಎಷ್ಟೋ ಜನ ಅವರು ಉದಾಹರಣೆಗಳಿವೆ. ನಾವು ಕಷ್ಟಪಟ್ಟು ಓದಬಾರ್ದು, ಇಷ್ಟಪಟ್ಟು ಹೋದರೆ ನಮ್ಗೆ ಏನು ಬೇಕಾದ್ರೂ ಸಾಧಿಸ್ಬೋದು. ಒಂದು ಪೆನ್ ತಗೊಂಡು ಪೇಪರ್ ಮೇಲೆ ಬರೆಯೋದೇ ನಮ್ಮ ಜೀವನದ ಮೌಲ್ಯ ಮಾಪನ ಅಂತ ಅಂದ್ಕೊಂಡ್ರೆ ನಮ್ಮ ಬೇರೆ ಟ್ಯಾಲೆಂಟ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಹೆಂಗೆ ತೋರಿಸೋದು? ಪೆನ್ನಲ್ಲಿ ಅಂದರೆ ಇವಾಗ ಒಂದು ಹಾಡೋದಾಗಲಿ, ಒಂದು ನೃತ್ಯ ಆಗಲಿ, ಬೇರೆ ಬೇರೆ ಕಲೆಗಳೆಲ್ಲ ಇರುತ್ತೆ. ಅದನ್ನು ಪೆನ್ನು ಪೇಪರ್ ತಗೊಂಡು ಬರೆದು ತೋರ್ಸೋಕ್ಕಾಗುತ್ತಾ? ಎಲ್ಲ ಥಿಯರಿಟಿಕಲ್ ಆಗಿ ತೊಗೊಂಡ್ರೆ ನಾವು ಪ್ರಾಕ್ಟಿಕಲ್ ಆಗಿ ಯಾವಾಗ ಯೋಚಿಸೋದು? ಪ್ರಾಕ್ಟಿಕಲ್ ಆಗಿ ತೊಗೊಂಡ್ರೇ ನಾವು ಮುಂದೆ ಬರೋಕ್ಕಾಗೋದು. ಇವಾಗ ನಾವು ಏನೇ ಮಾಡಿದ್ರು ಇವಾಗ ಫಸ್ಟ್ ಆಫ್ ಆಲ್ ಡಿಬೇಟ್ ಇರೋದು ಪರೀಕ್ಷೆ ಬೇಕೋ ಬೇಡವೋ ಅಂತ. ರಿಟರ್ನ್ ಎಕ್ಸಾಮ್ ಬೇಕೋ ಬೇಡವೋ ಅಂತ ಅಲ್ಲ. ಅವಳು ಡ್ಯಾನ್ಸಲ್ಲಿ ಸಾಂಗಲ್ಲಿ ಆದರೂ ಮುಂದೆ ಹೋಗಬೇಕು ಅಂದರೆ ಅದರಲ್ಲೂ ಮುಂದೆ ಹೋಗಬೇಕು ಅಂದರೆ ಪರೀಕ್ಷೆ ಬರದೇ ಮುಂದೆ ಹೋಗಬೇಕು. ಜೂನಿಯರ್ ಎಕ್ಸಾಮ್ಸ್ ಇದೆ, ಸೀನಿಯರ್ ಎಕ್ಸಾಮ್ಸ್ ಇದೆ, ಅದು ಒಂದು ಪರೀಕ್ಷೆನೇ ಅಲ್ವಾ? ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದ್ಲವಳು ಅಂದರೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇರಲ್ಲ ಅಂತ. ನಮಗೆ ಇವಾಗ CBSE ಕ್ವೆಶನ್ ಪೇಪರ್ ನೋಡಿದ್ರೆ ಮೋರ್ ರೀಸನಿಂಗ್ ಆನ್ಸರ್ಸೇ ತುಂಬ ಇರುತ್ತೆ. ಡೈರೆಕ್ಟ್ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕಿದ್ರೆ ಎಲ್ಲೂ ನಮಗೆ ಡೈರೆಕ್ಟ್ ಆನ್ಸರ್ ಸಿಗಲ್ಲ. ಅದು ಸೂಸೈಡ್ ಅಟೆಂಪ್ಟ್ಸ್ ತುಂಬ ನಡೆಯುತ್ತೆ ಅಂತ ಹೇಳಿದ್ರು. ಇದೇ ಸೂಯಿಸೈಡ್ ಅಟೆಂಪ್ಟ್ಸ್ ಅಂದರೆ ಸಾಯಕ್ಕೆ ಪ್ರಯತ್ನ ಪಡಬೇಕು ಅಂತಿದ್ದವರು ಅದಕ್ಕೆ ತೋರಿಸೋ ಅಷ್ಟು ಧೈರ್ಯದಲ್ಲಿ 1% ಧೈರ್ಯ ತೋರಿಸಿದ್ರೆ ಎಕ್ಸಾಮ್ ಇನ್ನೂ ಚೆನ್ನಾಗಿ ಬರೀಬೋದು. ಈಗ ಎಷ್ಟೊಂದು ಜನ MBBS ಮಾಡ್ತಾರೆ, MD ಮಾಡ್ತಾರೆ. ಈಗ MD ಮಾಡೋಕ್ಕೆ ನಮ್ಗೆ ಗೊತ್ತು ಎಷ್ಟು ಲಕ್ಷಾಂತರ ರೂಪಾಯಿ ಬೇಕು ಅಂತ. ಆವಾಗ ಅಲ್ಲಿ ಓದ್ದವ್ರಿಗೆ ವ್ಯಾಲ್ಯೂ ಇರುತ್ತಾ ಅಥವಾ ದುಡ್ಡು ಕೊಡೋರ್ಗೆ ವ್ಯಾಲ್ಯೂ ಇರುತ್ತಾ? ಇವಾಗಿನ ಸಮಾಜದಲ್ಲಿ ಹೇಗೆ ಅಂತಂದರೆ ನಾವು ಓದೋದನ್ನ ನೋಡೋಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ ಅಂದರೆ ದುಡ್ಡು ಕೊಡೋರು. ಇವಾಗ ಯಾರು ಜಾಸ್ತಿ ಅಂದರೆ ಈಗ ಸೀಟ್ಗಳು ನಾವು ಎಷ್ಟೊಂದು ನೋಡ್ಬೋದು. ಎಷ್ಟೊಂದು ಜನ MD ಮಾಡ್ತಾರೆ, ಬಟ್ ಅವ್ರಿಗೆ ಅದರಲ್ಲಿ ಒಂಚೂರು ಜ್ಞಾನನೇ ಇರೋದಿಲ್ಲ. ಅವರ ದುಡ್ಡು ಕೊಟ್ಬಿಟ್ಟು ಎಲ್ಲ ಸೀಟ್ ತೊಗೊಂಡ್ಬಿಡ್ತಾರೆ. ಆವಾಗ ಓದಿರೋರಿಗೆ ತುಂಬ ಅನ್ಯಾಯ ಆಗುತ್ತೆ. ಚೆನ್ನಾಗಿ ಓದ್ಲಿಲ್ದವರೆಲ್ಲ ದುಡ್ಡು ಕೊಟ್ಬಿಟ್ಟು ಮುಂದೆ ಬರ್ತಾರೆ ಅಂತಂದೇಳಿ, ಅವರು ದುಡ್ಡು ಕೊಟ್ಬಿಟ್ಟು ಮುಂದೆ ಬರ್ತಾರೆ ಅಂತಂದು ಹೇಳ್ಬಿಟ್ಟು ಇವ್ರೀಗ ಎಕ್ಸಾಮ್ ಬೇಡ ಅಂತಂದೇಳಿ ಅಪೋಸ್ ಮಾಡ್ತಿದ್ದಾರೆ. ಅಂದರೆ ಮುಂದೆ ಇವರು ಕೂಡ ದುಡ್ಡು ಕೊಟ್ಬಿಟ್ಟು ಮುಂದೆ ಹೋಗ್ತಾರಾ? ರಿಸಲ್ಟ್ಸ್ ಅನ್ನೋದು ಬರೀ ಒಂದು ಸಬ್ಜೆಕ್ಟ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಈಗ ಯಾರೊಬ್ಬ ಇಂಜಿನಿಯರು ಅವ್ನು ಕಷ್ಟಪಟ್ಟು ರ್ಯಾಂಕ್ ತೆಗೆದಿರ್ತಾನೆ, ಚೆನ್ನಾಗಿದ್ದಾಗಿರ್ತಾನೆ, ನಂತರವಾಗಿ ನಿಮ್ಮ ರಾಜ್ಯ CM ಯಾರು ಅಂತ ಅವ್ನಿಗೆ ಗೊತ್ತೇ ಇರಲ್ಲ. ಏನಕ್ಕಂದರೆ ಅವನು ಓದಿರ್ತಾನೆ, ಅದು ಅಷ್ಟು ಮಾತ್ರ ಓದಿರ್ತಾನೆ, ಬೇರೆ ಏನೂ ಓದಿರಲ್ಲ. ಅವ್ನು ಎಕ್ಸಾಮ್ಗೆ ಏನು ಬರುತ್ತೆ ಅದು ಮಾತ್ರ ಓದಿರ್ತಾನೆ, ಅದು ಬಿಟ್ಟು ಏನು ಗೊತ್ತೇ ಇರಲ್ಲ. ಬಟ್ ಮಿಕ್ಕಿದ್ದೆಲ್ಲ ಲೈಫಲ್ಲಿ ಎಲ್ಲ ಕಡೆ ಬಂದೇ ಬರುತ್ತಲ್ವ, ಎಲ್ಲರೂ ತಿಳ್ಕೊಂಡಿರ್ಬೇಕು, ಎಲ್ಲರೂ ಇದು ಮಾಡಿರಬೇಕು. ಅದಕ್ಕೆ ಎಕ್ಸಾಮ್ ತಿಂದಿಕ್ಬಿಟ್ರೆ ಬರೀ ಎಕ್ಸಾಮ್ ಅದು ಏನಿರುತ್ತೆ ಅದನ್ನು ಮಾತಾಡಬೇಕಾಗುತ್ತೆ. ಓಕೆ, ಪರೀಕ್ಷೆಗೆ ಸೀಮಿತಗೊಳಿಸ್ಬಿಡುತ್ತೆ ಜ್ಞಾನ ವರ್ಧಿಸೋದಿಲ್ಲ, ಪರೀಕ್ಷೆ ಕುಂಠಿತಗೊಳಿಸುತ್ತೆ ಅಂತಂತಾರೆ. ಎಕ್ಸಾಮ್ಗೆ ಓದ್ಕೊಂತನೇ ಬೇರೆ ಪ್ರಪಂಚದ ಬಗ್ಗೆ ನಾವು ಜ್ಞಾನ ತಿಳ್ಕೊಂಡ್ರೆ ಎಕ್ಸಾಮ್ನ ಇನ್ನೂ ತುಂಬ ಚೆನ್ನಾಗಿ ಮಾಡೋವಂಥ ಧೈರ್ಯ ನಮ್ಗೆ ಸಿಗುತ್ತೆ. ಈಗ ಪ್ರತಿಯೊಂದು ಕಡೆ ಎಕ್ಸಾಮ್ ಅಂತ ಇರುತ್ತೆ. ಯಾಕಂದರೆ ಏನು ಬರ್ದೇ ಇದ್ದವ್ರಿಗೆ ಸುಮ್ಮನೆ ಚಾನ್ಸ್ ಕೊಟ್ಟರೆ ದೇಶ ಹೆಂಗೆ ಮುಂದುವರಿಯುತ್ತೆ? ಒಟ್ಟಿನಲ್ಲಿ ಪರೀಕ್ಷೆ ಬೇಕೋ ಬೇಡವೋ ಅನ್ನುವಂತಹ ಈ ವಾಗ್ಯುದ್ಧ ಮುಗಿಯುವ ಹಾಗಂತೂ ಕಾಣಿಸೋದಿಲ್ಲ. ಆದರೆ ಒಂದಂತೂ ಸತ್ಯ, ಪರೀಕ್ಷೆ ಪ್ರತಿಯೊಂದು ಜೀವನದ ಘಟ್ಟದಲ್ಲೂ ನಮಗೆ ಸಿಕ್ಕೇ ಸಿಗುತ್ತೆ. ಪರೀಕ್ಷೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ, ಅವಶ್ಯಕತೆ ಬಿದ್ದೇ ಬೀಳುತ್ತೆ. ಆದರೆ ಶಿಕ್ಷಣ ಪದ್ಧತಿಯಲ್ಲಿ ಪರೀಕ್ಷೆ ಬೇಕೋ ಬೇಡೋ ಅಂತನ್ನುವಂತಹ ಈ ಒಂದು ಪ್ರಶ್ನೆ ಇಂದು ನಿನ್ನೆಯದೆಲ್ಲ, ಬಹಳ ವರ್ಷಗಳಿಂದ ಕಂಡು ಬಂದಂಥದ್ದು. ಇದಕ್ಕೆ ಸೂಕ್ತವಾದಂತಹ ಬದಲಾವಣೆಗಳನ್ನು ಶಿಕ್ಷಣ ಪದ್ಧತಿಯಲ್ಲಿ ಮಾಡಿದ್ದೇ ಆದಲ್ಲಿ ಪರೀಕ್ಷೆ ಬೇಕೋ ಬೇಡೋ ಅನ್ನುವ ಪ್ರಶ್ನೆನೇ ಹೇಳೋದಿಲ್ವೇನೋ. ಅಂತಹ ಒಂದು ಆಶಯದೊಂದಿಗೆ ಇವತ್ತಿನ ನಮ್ಮ ವಾಯ್ಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಕ್ಯಾಂಪಸ್ನಲ್ಲಿ ಭೇಟಿಯಾಗೋಣ, ಇನ್ನೊಂದು ವಿಷಯವನ್ನು ಇಟ್ಕೊಂಡು. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.